ಮೀಡಿಯಾದಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಾವಿಂದು ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಗೌರವದಿಂದ ಹಾರಿಸಲು ಕಾರಣರಾದಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಇಂದಿನವರೆಗೂ ದೇಶದ ಗಡಿ ಕಾಯುತ್ತಾ ತಮ್ಮ ಪ್ರಾಣ ನೀಡಿದ ಹಾಗೂ ಮಳೆ ಚಳಿ ಬಿಸಿಲು ಎನ್ನದೇ ನಿಷ್ಠೆಯಿಂದ ಈಗಲೂ ಕೂಡ ಸೇನೆಯಲ್ಲಿ ಸೇವೆಗೈಯುತ್ತಿರುವ ವೀರರಿಗೆ ಮತ್ತು ವೀರ ವನಿತೆಯರಿಗೆ ಶಿರಬಾಗಿ ನಮಿಸೋಣ. ಸ್ವಾತಂತ್ರ್ಯ ಪಡೆದು 80 ವರ್ಷದ ಪಯಣದ ಬಗ್ಗೆ ವಿವಿಧ ಆಯಾಮಗಳಲ್ಲಿ ಚಿಂತನ ಮಂಥನ ನಡೆಸಿದ ಚಿಂತನಶೀಲ ಗೆಳತಿಯರಾದ ಶ್ರೀಮತಿ ನಾಗರತ್ನ, ಶ್ರೀಮತಿ ಸತ್ಯಪ್ರೇಮ, ಶ್ರೀಮತಿ ಜಯಕಾಂತೇಶ್ ಹಾಗೂ ಶ್ರೀಮತಿ ಗೀತಾ ಇವರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ. ಇಂದು 2026 ಆಗಸ್ಟ್ 15. ಭಾರತವು ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಮುಕ್ತವಾಗಿ 8 ದಶಕಗಳು ಕಳೆದ ಐತಿಹಾಸಿಕ ಕ್ಷಣವಿದು. ಈ ಕ್ಷಣದಲ್ಲಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಸ್ವತಂತ್ರ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ, ಸಾಧನೆ ಮತ್ತು ಸವಾಲುಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿದ್ದೇನೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮಹಿಳೆಯರ ವಿಕಾಸ ಮತ್ತು ಸಾಧನೆಗಳು ಕೇವಲ ಒಂದು ಬದಲಾವಣೆಯಲ್ಲ, ಅದೊಂದು ಮಹತ್ತರವಾದ ಕ್ರಾಂತಿ. 1947ರಲ್ಲಿ ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಪಡೆದ ದಿನದಿಂದ ಇಂದಿನವರೆಗೆ ಭಾರತೀಯ ಮಹಿಳೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕ ರಂಗಗಳಲ್ಲಿ ಅಭೂತಪೂರ್ವ ಪ್ರಗತಿಯನ್ನು ಸಾಧಿಸಿದ್ದಾಳೆ. ಅಡುಗೆ ಮನೆಗಷ್ಟೇ ಸೀಮಿತವಾಗಿದ್ದ ಕಲ್ಪನೆಯನ್ನು ಮುರಿದು ಇಂದು ದೇಶದ ಸರ್ವತೋಮುಖ ಅಭಿವೃದ್ಧಿಯ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದ್ದಾಳೆ. ಸಂವಿಧಾನದ ರಕ್ಷಣೆ ಮತ್ತು ಆರಂಭಿಕ ಹೆಜ್ಜೆಗಳು. ಸ್ವಾತಂತ್ರ್ಯದ ಆರಂಭಿಕ ದಿನಗಳಲ್ಲಿ ಭಾರತೀಯ ಮಹಿಳೆಯರ ಸ್ಥಿತಿ ಅತ್ಯಂತ ಸವಾಲುಗಳಿಂದ ಕೂಡಿತ್ತು. ಲಿಂಗ ತಾರತಮ್ಯ, ಬಾಲ್ಯ ವಿವಾಹ ಮತ್ತು ಸಾಕ್ಷರತೆಯ ಕೊರತೆ ದೊಡ್ಡ ಅಡೆತಡೆಗಳಾಗಿದ್ದವು. ಆದರೆ ಭಾರತದ ಸಂವಿಧಾನವು ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಹಕ್ಕುಗಳನ್ನು ನೀಡುವ ಮೂಲಕ ಹೊಸ ಆಶಾವಾದವನ್ನು ಮೂಡಿಸಿತು. ಸಂವಿಧಾನದ ವಿಧಿ 14 ಸಮಾನತೆಯ ಹಕ್ಕು ಮತ್ತು ವಿಧಿ 15 ಲಿಂಗ ತಾರತಮ್ಯದ ವಿರುದ್ಧದ ಹಕ್ಕು ಮಹಿಳಾ ಸಬಲೀಕರಣಕ್ಕೆ ಬಲವಾದ ಅಡಿಪಾಯ ಹಾಕಿದವು. ಪಾಶ್ಚಿಮಾತ್ಯ ದೇಶಗಳಿಗಿಂತ ಮೊದಲೇ ಭಾರತದಲ್ಲಿ ಮಹಿಳೆಯರಿಗೆ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲೇ ಮತದಾನದ ಹಕ್ಕು ನೀಡಿದ್ದು ಒಂದು ಐತಿಹಾಸಿಕ ನಿರ್ಧಾರವಾಗಿತ್ತು. ಶಿಕ್ಷಣ ಮತ್ತು ಆರ್ಥಿಕ ಸ್ವಾವಲಂಬನೆ. ಕಳೆದ 8 ದಶಕಗಳಲ್ಲಿ ಮಹಿಳಾ ಸಾಕ್ಷರತೆ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ. ಶಿಕ್ಷಣದ ಬೆಳಕು ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದೆ. ಇಂದು ಮಹಿಳೆಯರು ಕೇವಲ ಸಾಂಪ್ರದಾಯಿಕ ಉದ್ಯೋಗಗಳಿಗೆ ಸೀಮಿತವಾಗಿಲ್ಲ. ಕಾರ್ಪೊರೇಟ್ ವಲಯ, ಬ್ಯಾಂಕಿಂಗ್, ಮಾಹಿತಿ ತಂತ್ರಜ್ಞಾನ, ವೈದ್ಯಕೀಯ, ಕಾನೂನು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸ್ವಾವಲಂಬಿ ಮಹಿಳೆಯರು ಕುಟುಂಬದ ಆರ್ಥಿಕತೆಗೆ ನೆರವಾಗುವುದರ ಜೊತೆಗೆ ದೇಶದ GDP ಬೆಳವಣಿಗೆಗೂ ದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ. ನವೋದ್ಯಮ ಕ್ಷೇತ್ರದಲ್ಲೂ ಮಹಿಳಾ ಉದ್ಯಮಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ಸಂಗತಿ. ರಾಜಕೀಯ ಪ್ರಾತಿನಿಧ್ಯ ಮತ್ತು ನಾಯಕತ್ವ. ಭಾರತದಲ್ಲಿ ಮಹಿಳೆಯರು ಉನ್ನತ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿ ಜಗತ್ತಿಗೆ ಮಾದರಿಯಾಗಿದ್ದಾರೆ. ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಪ್ರತಿಭಾ ಪಾಟೀಲ್ ಮತ್ತು ಇಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರವರೆಗೆ ಮಹಿಳಾ ನಾಯಕತ್ವ ದೇಶವನ್ನು ಮುನ್ನಡೆಸಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯತ್ ರಾಜ್ ಮುಂತಾದ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ನೀಡಲಾದ 50% ಮೀಸಲಾತಿಯು ಗ್ರಾಮೀಣ ಮಟ್ಟದಲ್ಲಿ ಲಕ್ಷಾಂತರ ಮಹಿಳಾ ನಾಯಕಿಯರನ್ನು ಸೃಷ್ಟಿಸಿದೆ. ಇತ್ತೀಚೆಗೆ ಅಂಗೀಕರಿಸಲಾದ ನಾರಿ ಶಕ್ತಿ ವಂದನ್ ಅಧಿನಿಯಂ ಮಹಿಳಾ ಮೀಸಲಾತಿ ಕಾಯ್ದೆ ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸಲು ದಾರಿದೀಪವಾಗಿದೆ. ರಕ್ಷಣೆ, ಕ್ರೀಡೆ ಮತ್ತು ಬಾಹ್ಯಾಕಾಶ ಕ್ಷೇತ್ರ. ಒಂದು ಕಾಲದಲ್ಲಿ ಪುರುಷ ಪ್ರಧಾನವೆಂದು ಪರಿಗಣಿಸಲಾಗಿದ್ದ ರಕ್ಷಣಾ ಪಡೆಗಳಲ್ಲಿ ಇಂದು ಮಹಿಳೆಯರು ಕಮಾಂಡರ್ ಮತ್ತು ಫೈಟರ್ ಪೈಲಟ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನೆ
ಸಂಶೋಧನಾ ಸಂಸ್ಥೆ ಇಸ್ರೋ ನಡೆಸಿದ ಚಂದ್ರಯಾನ ಮತ್ತು ಮಂಗಳಯಾನ ಯೋಜನೆಗಳ ಹಿಂದೆ ಮಹಿಳಾ ವಿಜ್ಞಾನಿಗಳ ಶ್ರಮ ಅಪಾರವಾಗಿದೆ. ಇನ್ನು ಕ್ರೀಡಾ ಲೋಕದಲ್ಲಿ PV ಸಿಂಧು, ಮೇರಿ ಕೋಮ್, ಮೀರಾಬಾಯಿ ಚಾನು ಅವರಂತಹ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದು ಭಾರತದ ತ್ರಿವರ್ಣ ಧ್ವಜವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಇಷ್ಟೆಲ್ಲ ಸಾಧನೆಗಳ ನಡುವೆಯೂ ಭಾರತದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳು ಸಂಪೂರ್ಣವಾಗಿ ಮುಗಿದಿಲ್ಲ. ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಡೆತಡೆಗಳಿವೆ ಆಗಿವೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಕೌಟುಂಬಿಕ ಹಿಂಸಾಚಾರ ಮತ್ತು ಕೆಲಸದ ಸ್ಥಳಗಳಲ್ಲಿನ ಸುರಕ್ಷತೆಯ ಕೊರತೆ ಇಂದಿಗೂ ದೊಡ್ಡ ಕಳಕಳಿಯೇ ಆಗಿದೆ. ಪುರುಷ ಮತ್ತು ಮಹಿಳೆಯರ ನಡುವಿನ ವೇತನ ಅಸಮಾನತೆ ಹಾಗೂ ಸಮಾಜದಲ್ಲಿರುವ ಪಿತೃಪ್ರಧಾನ ಮನಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಬದಲಾಗಿಲ್ಲ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರ ಪಯಣ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಮಹಿಳೆ ಇಂದು ಕೇವಲ ಹಕ್ಕುಗಳ ಫಲಾನುಭವಿಯಲ್ಲ, ಅವಳು ದೇಶದ ಬದಲಾವಣೆಯ ಮುಂಚೂಣಿಯ ನಾಯಕಿ. ಮಹಿಳೆಯರಿಗೆ ಕೇವಲ ಕಾನೂನಿನ ರಕ್ಷಣೆ ಸಾಲದು, ಅವರ ಸುರಕ್ಷತೆ ಮತ್ತು ಸಮಾನ ಅವಕಾಶಗಳನ್ನು ಒದಗಿಸುವ ಸಾಮಾಜಿಕ ಜವಾಬ್ದಾರಿ ನಮ್ಮದಾಗಿದೆ. ಮಹಿಳೆಯರು ಸಬಲರಾದಾಗ ಮಾತ್ರ ಭಾರತವು ನಿಜವಾದ ಅರ್ಥದಲ್ಲಿ ವಿಕಸಿತ ಭಾರತ ಅಥವಾ ಪ್ರಗತಿಪರ ರಾಷ್ಟ್ರವಾಗಲು ಸಾಧ್ಯ. ನೀವು ಹೇಳೋದೆಲ್ಲ ಸರಿಗೀತಾ? ನಮ್ಮ ಕರ್ನಾಟಕದವರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಡಿಮೆ ಇಲ್ಲ ಅನ್ನೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇಂದು ಆಗಸ್ಟ್ 15, ನಮಗೆಲ್ಲರಿಗೂ ರೋಮಾಂಚನಕಾರಿ ದಿನ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಕರ್ನಾಟಕದ ಅನೇಕ ಮಹಾತ್ಮರುಗಳ, ಮಹನೀಯರ ಮತ್ತು ಮಹಿಳೆಯರ ಎಲ್ಲರ ಹೆಸರುಗಳನ್ನು ಸ್ಮರಿಸಿಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ ಹೋರಾಟಗಾರರನ್ನು ಹೇಳ್ತಾ ಹೋದರೆ ಉತ್ತರ ಕರ್ನಾಟಕದವರು ತುಂಬ ಮುಂದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಗಳು ಮುಂಚೂಣಿಯಲ್ಲಿವೆ. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪ್ರಥಮ ಮಹಿಳೆ. 1824ರಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಬಂಡಾಯವೆದ್ದು ನಡೆಸಿದ ಸಂಘರ್ಷ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಚಾರಿತ್ರಿಕವಾದುದು. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ನಿಷ್ಠಾವಂತ ಸೇನಾ ನಾಯಕ. ಅವರ ಹೋರಾಟವೂ ತುಂಬ ಸ್ಮರಣೀಯವಾದುದು. ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಕವನಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ದೇಶಭಕ್ತಿ ಹೆಚ್ಚಿಸಿದವರು. ಹರ್ಡೇಕರ್ ಮಂಜಪ್ಪ ತಮ್ಮ ಜೀವನವನ್ನು ಸ್ವಾತಂತ್ರ್ಯ ಚಳವಳಿಗೆ ಸಮರ್ಪಿಸಿ ಕರ್ನಾಟಕದ ಗಾಂಧೀಜಿ ಎಂದು ಕರೆಯಲ್ಪಟ್ಟವರು. ಕರ್ನಾಟಕದ ಅಹಿಂಸಾ ಹೋರಾಟಗಾರರು ಅನೇಕರಿದ್ದಾರೆ. ಅವರಲ್ಲಿ TS ವೆಂಕಟರಾಮಯ್ಯ, ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿ, ಡಾಕ್ಟರ್ NS ಹರ್ಡೇಕರ್, ಹಿರಿಯಣ್ಣ, ಕೋಟೆ ಶ್ರೀನಿವಾಸ್ ಹಂಚಿನಾಳ್, ಆಲೂರು ವೆಂಕಟರಾಮಯ್ಯ, S ನಿರಂಜನ್ ಮೊದಲಾದವರು ಪ್ರಮುಖರು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮುಖ್ಯರಾದವರು ಭಾಸ್ಕರರಾವ್ ದೇಶಪಾಂಡೆ ಒಬ್ಬರಿದ್ದಾರೆ. ಕೆಂಗಲ್ ಹನುಮಂತಯ್ಯ, ಕಾರ್ನಾಡ್ ಸದಾಶಿವರಾವ್, ಕಮಲಾದೇವಿ ಚಟ್ಟೋಪಾಧ್ಯಾಯ, H ಸಿದ್ದಯ್ಯ ಪುರಾಣಿಕ್, T ಸಿದ್ದಲಿಂಗಯ್ಯ, S ನಿಜಲಿಂಗಪ್ಪ, KC ರೆಡ್ಡಿ, ಉಮಾಬಾಯಿ ಕುಂದಾಪುರ, RR ದಿವಾಕರ್, ಕಡಿದಾಳ್ ಮಂಜಪ್ಪ, ಬೆಳ್ಳೂರು ರಾಮಸ್ವಾಮಿ, T ರಾಮರಾವ್, HC ದಾಸಪ್ಪ, ಶಾಂತವೇರಿ ಗೋಪಾಲಗೌಡ, ಕೆಳದಿ ಚೆನ್ನಮ್ಮ, ಗೌರಮ್ಮ ವೆಂಕಟರಾಮ್, ಯಶೋಧರ ದಾಸಪ್ಪ, ರಾಣಿ ಅಬ್ಬಕ್ಕ, ಬೆಳ್ಳಾರಿ ಸಿದ್ದಮ್ಮ ಮುಂತಾದವರುಗಳ ಹೋರಾಟವೂ ಅವಿಸ್ಮರಣೀಯ. ಈ ಹೋರಾಟಗಾರರ ವಿಷಯಗಳನ್ನು ಹೇಳ್ತಾ ಹೋದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಅಂದ ಕೂಡಲೇ ಇದಕ್ಕಾಗಿ ಹೋರಾಡಿದ ಸಾವಿರಾರು ಜನರ ತ್ಯಾಗ, ಬಲಿದಾನ ನೆನಪಾಗೇ ಆಗುತ್ತದೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಈ ಹೋರಾಟದಲ್ಲಿ ಮಹಿಳೆಯರೂ ಹೊರತಾಗಿರಲಿಲ್ಲ. ಮಹಿಳೆಯರು ಅಂದ ಕೂಡಲೇ ನಮ್ಮ ಸೈನ್ಯದಲ್ಲಿರುವ ಮಹಿಳೆಯರ ಸಾಹಸದ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋಣ ಅನ್ನಿಸ್ತಿದೆ ಪ್ರೇಮ. ನಮ್ಮ ದೇಶದ ಸೈನ್ಯದಲ್ಲಿ ಮಹಿಳೆಯರು ಮೊಟ್ಟ ಮೊದಲ ಬಾರಿಗೆ ಸೇರ್ಪಡೆಯಾಗಿದ್ದು 1992ರಲ್ಲಿ.
ಮೇಜರ್ ಪ್ರಿಯಾ ಜಿಂಗಾನ್ ಅವರು ಮೊದಲು ಸೇರ್ಪಡೆಯಾದ ಮಹಿಳೆ. ಈಗ ಸೈನ್ಯದಲ್ಲಿ ಇರುವ ಮಹಿಳೆಯರು ಮಾಡದೇ ಇರುವ ಕರ್ತವ್ಯವೇ ಇಲ್ಲ. ಫೈಟರ್ ಜೆಟ್ ಪೈಲಟ್ಗಳು ಸಹ ಆಗಿದ್ದಾರೆ. ಇತ್ತೀಚೆಗೆ ಮೇಜರ್ ನವ್ಯಾ ಶೇಖಾವತ್ ಅವರು ಮೊಟ್ಟಮೊದಲ ಬಾರಿಗೆ ರಾಷ್ಟ್ರಪತಿಗೆ ADC ಆರ್ಮಿ ಆಫೀಸರ್ ಆಗಿ ನೇಮಕಗೊಂಡಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಗುಂಜನ್ ಸಕ್ಸೇನಾ ಅವರು ಏರ್ಫೋರ್ಸ್ ಹೆಲಿಕಾಪ್ಟರ್ ಪೈಲಟ್ ಆಗಿ ಸಲ್ಲಿಸಿದ ಸೇವೆ ಮರೆಯಲಾದೀತೆ? ಅವರೊಂದಿಗೆ ಇದ್ದ ಕ್ಯಾಪ್ಟನ್ ಯಾಶಿಕಾ ತ್ಯಾಗಿ, ಶ್ರೀವಿದ್ಯಾರಾಜನ್, ರುಚಿ ಶರ್ಮಾ, ಪ್ರಾಚಿ ಗಾರ್ಗ್ ಅವರನ್ನು ನೆನೆಸಿಕೊಳ್ಳಲೇಬೇಕು. ಅವರೆಲ್ಲರ ಸಾಹಸದ ವಿಷಯ ಕೇಳಿದರೆ ಮೈ ನವಿರೇಳತ್ತೆ. ಒಂದು ವಿಷಯ ಅಂದರೆ, ನಾನು ಸೈನ್ಯಕ್ಕೆ ಸೇರಬೇಕು ಅಂದ್ಕೊಂಡಿದ್ದೆ, ಆದರೆ ಅವಾಗ ಮಹಿಳೆಯರನ್ನು ಸೇರಿಸ್ಕೊಳ್ತಾ ಇರಲಿಲ್ವಲ್ಲ, ಸೇರೋಕ್ಕಾಗಲಿಲ್ಲ. 2025 ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿ ಯಶಸ್ವಿಯಾದ ಕರ್ನಲ್ ಸೋಫಿಯಾ ಕುರೇಶಿ, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವರ ಸಾಹಸವನ್ನು ಎಷ್ಟು ಹೇಳಿದರೂ ಮುಗಿಯಲ್ಲ. ಇತ್ತೀಚೆಗೆ ವಿಶ್ವಸಂಸ್ಥೆ ಭಾರತದ ಮೇಜರ್ ಅಭಿಲಾಷಾ ಬಾರಕ್ ಅವರಿಗೆ 2025 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್ ಕೊಟ್ಟಿದೆ. ಅಭಿಲಾಷಾ ಬಾರಕ್ ಅವರು ಲೆಬನಾನ್ನಲ್ಲಿ ಯೂನಿಫಿಲ್, ಯುನೈಟೆಡ್ ನೇಷನ್ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್ ಎಂಬ ವಿಶ್ವಸಂಸ್ಥೆಯ ಲೆಬನಾನ್ ಮಧ್ಯಂತರ ಪಡೆಯ ಎಂಗೇಜ್ಮೆಂಟ್ ಟೀಮ್ ಕಮಾಂಡರ್ ಆಗಿ ಜೆಂಡರ್ ಫೋಕಲ್ ಪಾಯಿಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. 6 ತಿಂಗಳಲ್ಲಿ 539 ಮಹಿಳಾ ಕೇಂದ್ರೀಕೃತ ಕ್ಷೇತ್ರ ಚಟುವಟಿಕೆಗಳನ್ನು ಮುನ್ನಡೆಸಿ ಆರೋಗ್ಯ, ಶಿಕ್ಷಣ ಮತ್ತು ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳ ಮೂಲಕ 5,000ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ತಲುಪಿಸಿದ್ದಾರೆ. ಡಿಜಿಟಲ್ ಇನ್ನೋವೇಷನ್ ಅಂದರೆ ಲೆಬನಾನ್ ಜೆಂಡರ್ ಇನಿಷಿಯೇಟಿವ್ ಎಂಬ AI ಆಧಾರಿತ ವೇದಿಕೆ ಆರಂಭಿಸಿ ಮಹಿಳೆಯರು ಮತ್ತು ಮಕ್ಕಳ ಲಿಂಗಾಧಾರಿತ ಹಿಂಸಾಚಾರವನ್ನು ಸುರಕ್ಷಿತವಾಗಿ ಹಾಗೂ ಗೌಪ್ಯವಾಗಿ ವರದಿ ಮಾಡಲು ಸಹಾಯ ಮಾಡಿದ್ದಾರೆ. 75 ಸಂಪೂರ್ಣ ಅನುದಾನಿತ ವಿದ್ಯಾರ್ಥಿ ವೇತನಗಳನ್ನು ಪಡೆಯಲು ಸಹಾಯ ಮಾಡಿದರು. ಮಹಿಳಾ ಗಸ್ತು ತಂಡಗಳನ್ನು ಸಹ ಮುನ್ನಡೆಸಿದರು. ಅವರು ಭಾರತೀಯ ಸೇನೆಯ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದಾರೆ. ಅವರಲ್ಲದೆ ಯೂನಿಫಿಲ್ ಶಾಂತಿಪಡೆಯಲ್ಲಿ ಭಾರತದ ಸುಮಾರು 13 ಮಹಿಳೆಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಒಟ್ಟು 500ರಿಂದ 650 ಮಂದಿ ಇದ್ದಾರೆ. ಅವರನ್ನೆಲ್ಲ ನೆನೆಸಿಕೊಳ್ಳೋದೇ ಒಂದು ಹೆಮ್ಮೆ. ಅವರಂತೆ ಆಗದಿದ್ದರೂ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುವುದೇ ದೇಶ ಸೇವೆ ಅಂತ ನನ್ನ ಅನಿಸಿಕೆ. ನಮ್ಮ ಮಹಿಳಾಮಣಿಗಳು ಬರೀ ಸೀರಿಯಲ್ಗಳು, ಅತ್ತೆ ಸೊಸೆ ಪ್ರಪಂಚದಲ್ಲಿ ಮುಳುಗಿ ಹೋಗದೆ ಇವರನ್ನೆಲ್ಲ ಸ್ಫೂರ್ತಿಯಾಗಿ ತೆಗೆದುಕೊಂಡು ತಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬಹುದೇನೋ ಅಲ್ವಾ ಪ್ರೇಮ? ಕೊನೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಚಿಂತನಾಶೀಲ ಗೆಳತಿಯರಾದ ಶ್ರೀಮತಿ ನಾಗರತ್ನ, ಶ್ರೀಮತಿ ಸತ್ಯಪ್ರೇಮ ಹಾಗೂ ಶ್ರೀಮತಿ ಜಯಾ ಕಾಂತೇಶ್ ಇವರಿಗೆ ಗಾನವಿ ಮೀಡಿಯಾ ಪರವಾಗಿ ಧನ್ಯವಾದಗಳು. ಗಾನವಿ ಮಾರ್ಕೆಟಿಂಗ್ ಗ್ರೂಪ್ಸ್ ಅವರ ಗಾನವಿ ಫುಡ್ ಪ್ರಾಡಕ್ಟ್ ಜಗತ್ತಿನಲ್ಲಿಯೇ ಹೆಸರಾದ ಮಲೆನಾಡಿನ ಪರಿಮಳಯುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆಯಲಾದ ಆಹಾರ ಉತ್ಪನ್ನಗಳು. ಶುದ್ಧವಾದ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಸಾವಯವ ಬೆಲ್ಲ ಹಾಗೂ ಮಸ್ಟ್ ಕ್ವಾಲಿಟಿ ಗುಡ್ ಪ್ರಾಡಕ್ಟ್. ಉತ್ತಮ ಗುಣಮಟ್ಟದ ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಸಂಸ್ಕರಿಸಿದ ಅತ್ಯಂತ ರುಚಿಕರವಾದ ಗಾನವಿ ಫುಡ್ ಪ್ರಾಡಕ್ಟ್. ನಮ್ಮ ಗಾನವಿ ಫುಡ್ ಪ್ರಾಡಕ್ಟ್ ನಿಮಗಾಗಿ ವೈವಿಧ್ಯಮಯವಾದ ಉತ್ಪನ್ನಗಳೊಂದಿಗೆ ಸದಾ ಸೇವೆ ನೀಡಲು ಮತ್ತು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ಉತ್ತಮ ರುಚಿಯೊಂದಿಗೆ ರಸಮಯವಾಗಿಸಲು ಪ್ರೇರೇಪಿಸುತ್ತದೆ. ಗಾನವಿ ಫುಡ್ ಪ್ರಾಡಕ್ಟ್